ಹಲೋ ಎವ್ರಿವನ್, ಐ ಆಮ್ ಡಾಕ್ಟರ್ ಕಿಶೋರ್, ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್. ಇವಾಗ ನಾರ್ಮಲ್ ಏಜಿಂಗ್ ಅಂದರೆ ಏನು? ನಾರ್ಮಲ್ ಏಜಿಂಗ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾವೆಲ್ಲರೂ 20-25 ಇಯರ್ಸ್ ತನಕ ಬೆಳೀತಾ ಇರ್ತೀವಿ. ಆಮೇಲೆ ನಾವೆಲ್ಲರೂ ಸ್ಲೋ ಆಗಿ ಕುಗ್ತಾ ಇರ್ತೀವಿ. ಸೊ ಈ ಕುಗ್ಗೋದು ತುಂಬ ಸ್ಲೋ ಆಮೆ ಥರ. ಇವಾಗ ಮಕ್ಕಳು ಕೂಡ ಬೆಳೆಯೋದು ಬೇರೆಯವರು ಬೇಗ ಐಡೆಂಟಿಫೈ ಮಾಡ್ತಾರೆ ತಂದೆ ತಾಯಿಗಿಂತ. ಯಾವಾಗಲೂ ನೋಡಿದಾಗ ಏನು ಇಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ, ಏನು ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ ಅಂತ. ಸೊ ಏಕೆ ಅಂತಂದರೆ ದಿನನಿತ್ಯ ನೋಡೋರಿಗೆ ಅದು ಕಂಡುಹಿಡಿಯೋದು ತುಂಬ ಕಷ್ಟ. ಯಾವಾಗಲೂ ಒಂದು ಸತಿ ನೋಡೋರಿಗೆ ಈಸಿ ಆಗುತ್ತೆ. ಸೊ ಹಾಗೆಯೇ ಏಜಿಂಗ್ ಕೂಡ, ಡಿಕ್ಲೈನ್ ಕೂಡ ತುಂಬ ಸ್ಲೋ ಪ್ರಾಸೆಸ್ಸು. ದಿನನಿತ್ಯ ಇರೋರಿಗೆ ಗೊತ್ತಾಗಲ್ಲ, ಯಾವಾಗಲೂ ಒಂದು ಸತಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದನ್ನು ನೀವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ಇವಾಗ ಹಳೆ ಮೊಬೈಲು ಅಥವಾ ಕಂಪ್ಯೂಟ್ರ್ ಯೂಸ್ ಮಾಡೋ ಥರ ಯೋಚನೆ ಮಾಡಬೇಕು. ಎಲ್ಲ ಫಂಕ್ಷನ್ಸೂ ನಡೆಯುತ್ತೆ, ಫೋನ್ ಮಾಡ್ಬೋದು, ವಾಟ್ಸಪ್ ಓಪನ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಸ್ಲೋ ಆಗ್ತಾ ಬರ್ತಾ ಇರುತ್ತೆ. ಏನೇ ಮಾಡಬೇಕಾದ್ರೂ ಸ್ವಲ್ಪ ಟೈಮ್ ಜಾಸ್ತಿ ತೊಗೋಬೋದು. ಅದನ್ನು ನಾವು ನಾರ್ಮಲ್ ಏಜಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಎಲ್ಲ ಫಂಕ್ಷನ್ಸ್ ಮಾಡ್ಬೋದು, ದಿನನಿತ್ಯ ಚಟುವಟಿಕೆಗಳೆಲ್ಲ ನಡೀತಿರುತ್ತೆ, ಆದರೆ ಸ್ಲೋ ಆಗಬಹುದು. ಸೊ ಇದನ್ನು ನಾರ್ಮಲ್ ಏಜಿಂಗ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು.